ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಹಿಂದಿನ ತರಗತಿಯಲ್ಲಿ ಉಸಿರಾಟ ಅನ್ನುವಂಥದ್ದು ಯಾವೆಲ್ಲ ಹಂತಗಳನ್ನ ಒಳಗೊಂಡಿರುತ್ತೆ ಅಲ್ಲಿವರೆಗೂ ಆಗಿದ್ದು. ಈಗ ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನವನ್ನ ನೋಡ್ತಾ ಹೋಗೋಣ. ನೋಡಿ, ಶ್ವಾಸೋಚ್ಛ್ವಾಸ ಏನಿದೆ ಅದು 2 ಹಂತಗಳನ್ನ ಒಳಗೊಂಡಿದೆ. ಓಕೆ, ವಾತಾವರಣದ ವಾಯುವು ಶ್ವಾಸಕೋಶವನ್ನ ತಲುಪುವ ಉಚ್ಛ್ವಾಸ. ಸೊ ಉಚ್ಛ್ವಾಸ ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಓಕೆ, ಇನ್ಸ್ಪಿರೇಷನ್ ಮೀನ್ಸ್ ವಾತಾವರಣದಲ್ಲಿ ಇರುವಂತಹ ಗಾಳಿ ಅಥವಾ ವಾಯು ಏನಿದೆ ಅದು ಶ್ವಾಸಕೋಶವನ್ನ ತಲುಪುವಂತಹ ಕ್ರಿಯೆ ಏನಿರುತ್ತೆ ಅದನ್ನ ನಾವು ಇನ್ಸ್ಪಿರೇಷನ್ ಒಳಗಡೆ ತಗೊಳ್ಳೋದು, ಅದನ್ನ ಉಚ್ಛ್ವಾಸ ಅಂತ ಹೇಳ್ತೀವಿ. ಒಳಗಡೆ ತಗೊಳ್ಳೋದನ್ನ ಉಚ್ಛ್ವಾಸ. ಮತ್ತು ವಾಯುಕೋಶದಲ್ಲಿನ ವಾಯು ಅಂದ್ರೆ ನಮ್ಮಲ್ಲಿ ಇರುವಂತಹ ವಾಯುಕೋಶದಲ್ಲಿ ಇರುವಂತಹ ವಾಯು ಏನಿರುತ್ತೆ ಅದು ವಾತಾವರಣಕ್ಕೆ ಬಿಡುಗಡೆ ಹೊಂದುವಂತಹ ನಿಶ್ವಾಸ. ಹಾಗಂದ್ರೆ ಏನು? ಎಕ್ಸ್ಪಿರೇಷನ್, ಹೊರಗಡೆ ಹಾಕೋದು, ಎಕ್ಸ್ಪಿರೇಷನ್ ನಿಶ್ವಾಸ. ಸೊ ಈಗ ಉಚ್ಛ್ವಾಸ ಗೊತ್ತಾಯ್ತು, ನಿಶ್ವಾಸ ಗೊತ್ತಾಯ್ತು. ಶ್ವಾಸಕೋಶಗಳಿಗೆ ಮತ್ತು ಶ್ವಾಸಕೋಶಗಳಿಂದ ಕ್ರಮವಾಗಿ ವಾಯುವಿನ ಪ್ರವೇಶ ಮತ್ತು ನಿರ್ಗಮನವು ಶ್ವಾಸಕೋಶಗಳು ಮತ್ತು ವಾಯುಮಂಡಲದ ನಡುವೆ ಒತ್ತಡದ ಪ್ರವಣತೆಯನ್ನ ಸೃಷ್ಟಿಸೋದ್ರಿಂದ ನಡೆಯುತ್ತೆ. ಓಕೆ, ಶ್ವಾಸಕೋಶಗಳಿಗೆ ಮತ್ತು ಶ್ವಾಸಕೋಶಗಳಿಂದ, ಓಕೆ, ಅವುಗಳಿಗೆ ಅಂದ್ರೆ ಒಳ ಹೋಗೋದು ಮತ್ತೆ ಹೊರಗ್ ಬರೋದು ಏನಿದೆಯಲ್ಲ ಅದು ಕ್ರಮವಾಗಿ ಏನ್ ಆಗ್ತಾ ಇದೆಯಲ್ಲ ಅದು ವಾಯುವಿನ ಪ್ರವೇಶ ಮತ್ತು ನಿರ್ಗಮನ ಏನಿರುತ್ತೆ ಅದು ಶ್ವಾಸಕೋಶ ಅಂದ್ರೆ ಶ್ವಾಸಕೋಶಗಳು ಮತ್ತು ವಾಯುಮಂಡಲದ ನಡುವೆ ಒತ್ತಡದ ಪ್ರವಣತೆಯನ್ನ ಸೃಷ್ಟಿಸೋದ್ರಿಂದ ಅದು ನಡೆಯುತ್ತೆ. ಅದು ಯಾವ್ದ್ರ ಮೂಲಕ? ವೆರಿ ಇಂಪಾರ್ಟೆಂಟ್, ಒತ್ತಡದ ಪ್ರವಣತೆಯನ್ನ ಸೃಷ್ಟಿಸೋದ್ರಿಂದ ಅದು ನಡೆಯುತ್ತೆ. ಉಚ್ಛ್ವಾಸವು ಅಂದ್ರೆ ಏನು? ಹೊರಗಡೆ ಹಾಕೋದು. ಹೊರಗಡೆ ಹಾಕೋದು ತಗೊಳ್ಳೋದಾ? ಎಸ್, ಉಚ್ಛ್ವಾಸ ಅಂದ್ರೇನು? ವಾತಾವರಣದಿಂದ ನಾವು ತಗೊಳ್ಳೋದು ಮೀನ್ಸ್ ಇನ್ಸ್ಪಿರೇಷನ್ ಅಂದ್ರೇನು? ಉಚ್ಛ್ವಾಸ. ಸೊ ಉಚ್ಛ್ವಾಸವು ವಾಯುಮಂಡಲದ ಒತ್ತಡಕ್ಕಿಂತ ಶ್ವಾಸಕೋಶದೊಳಗಿನ ಒತ್ತಡವು ಕಡಿಮೆ ಇದ್ದಾಗ ನಡೆಯುತ್ತೆ. ಸೊ ಉಚ್ಛ್ವಾಸ ಯಾವಾಗ ನಡೆಯುತ್ತೆ ಅಂದ್ರೇನು? ಇಂಟ್ರಾಪಲ್ಮನರಿ ಪ್ರೆಷರ್ ಅಂತ ಹೇಳ್ತೀವಿ. ಅದು ಯಾವಾಗ ನಡೆಯುತ್ತೆ? ವಾಯುಮಂಡಲದ ಒತ್ತಡಕ್ಕಿಂತ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಏನ್ ವಾತಾವರಣ ವಾಯುಮಂಡಲದಲ್ಲಿ ಇರುತ್ತಲ್ವಾ ಅದು ಒತ್ತಡಕ್ಕಿಂತ ಶ್ವಾಸಕೋಶದೊಳಗಿನ ಒತ್ತಡ ಕಡಿಮೆ ಇದ್ದಾಗ, ಅಂದ್ರೆ ಶ್ವಾಸಕೋಶದೊಳಗಡೆ ಒತ್ತಡ ಕಡಿಮೆ ಇದ್ದಾಗ ನಾವು ಆರಾಮಾಗಿ ತಗೋತೀವಿ, ಹೌದಲ್ವಾ? ಅಂದ್ರೆ ವಾಯುಮಂಡಲದ ಒತ್ತಡಕ್ಕೆ ಹೋಲಿಸಿದ್ರೆ ಶ್ವಾಸಕೋಶಗಳಲ್ಲಿ ಋಣಾತ್ಮಕ ಒತ್ತಡ ಇರುತ್ತೆ. ಅದೇ ರೀತಿ ನಿಶ್ವಾಸ ಏನಿರುತ್ತೆ ಅದು ಅಂತಕೋಶೀಯ ಒತ್ತಡ ಆಗಿರುತ್ತೆ. ವಾಯುಮಂಡಲದ ಒತ್ತಡಕ್ಕಿಂತ ಅಧಿಕವಿದ್ದಾಗ ಅಂತಹ ಪ್ರವಣತೆಗಳನ್ನ ಒಪೆ ಮತ್ತು ಪಕ್ಕೆಲುಬುಗಳ ನಡುವೆ ಇರುವಂತಹ ವೈಶಿಷ್ಟ್ಯಪೂರ್ಣ ಸ್ನಾಯುಗಳ ಗುಂಪುಗಳಾಗಿರುವಂತಹ ಆಂತರಿಕ ಮತ್ತು ಬಾಹ್ಯ ಪಕ್ಕೆಲುಬು ಸ್ನಾಯುಗಳು ಅಂದ್ರೇನು? ಇಂಟರ್ ಕೋಸ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ. ಅವು ಇದನ್ನ ಸೃಷ್ಟಿಸುತ್ತೆ. ಇನ್ನು ಒಪೆ ಏನಿರುತ್ತೆ ಇದು ಸಂಕೋಚನಗೊಂಡಾಗ, ಜಸ್ಟ್ ಇಮ್ಯಾಜಿನ್, ನೀವು ಅನ್ಕೊಳ್ಳಿ, ಉಸಿರನ್ನ ಇವಾಗ ತಗೊಳ್ಳಿ, ಆ ಒಪೆ ಏನಿರುತ್ತಲ್ವಾ ವೈಟ್ ಕಾಣಿಸ್ತಿದೆ ಅಲ್ವಾ? ಎಸ್, ಆ ಒಪೆ ಏನಿರುತ್ತಲ್ವಾ ಏನಾಗುತ್ತೆ? ನೀವು ತಗೊಂಡಾಗ ಏನಾಗುತ್ತೆ? ಎದೆಗೂಡಿನ ನೇರ ವ್ಯಾಸದ ಅಕ್ಷದಲ್ಲಿ ವಕ್ಷಕುಹರದ ಗಾತ್ರ ಜಾಸ್ತಿಯಾಗಿ ಉಚ್ಛ್ವಾಸ ಪ್ರಾರಂಭವಾಗುತ್ತೆ. ಓಕೆ, ಇದು. ಇನ್ನು ಬಾಹ್ಯ ಪಕ್ಕೆಲುಬುಗಳ ಸ್ನಾಯುಗಳು ಏನಿರುತ್ತಲ್ವಾ ಇನ್ನು ಬಾಹ್ಯ ಪಕ್ಕೆಲುಬುಗಳ ಸ್ನಾಯುಗಳ ಸಂಕೋಚನದಿಂದಾಗಿ ಪಕ್ಕೆಲುಬುಗಳು ಎದೆಯ ಮೂಳೆ ಮೇಲ್ಮುಖವಾಗಿ ಮತ್ತು ಹೊರಮುಖವಾಗಿ ಚಲಿಸಿ ಎದೆಗೂಡಿನ ಅಡ್ಡವ್ಯಾಸದ ಅಕ್ಷದ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಎದೆಯ ಗೂಡಿನ ಗಾತ್ರದಲ್ಲಿನ ಒಟ್ಟಾರೆ ಏರಿಕೆಯು ಏನಾಗುತ್ತೆ? ಶ್ವಾಸಕೋಶೀಯ ಗಾತ್ರವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಶ್ವಾಸಕೋಶೀಯ ಗಾತ್ರವು ಹೆಚ್ಚಾಗೋದ್ರಿಂದ ಏನಾಗುತ್ತೆ? ಅಂತಶ್ವಾಸಕೋಶೀಯ ಒತ್ತಡವು ವಾಯುಮಂಡಲದ ಒತ್ತಡಕ್ಕಿಂತ ಕಡಿಮೆ ಆಗಿ ಹೊರಗಿನಿಂದ ವಾಯು ಏನಿರುತ್ತೆ ಅದು ಶ್ವಾಸಕೋಶಗಳನ್ನ ಪ್ರವೇಶಿಸ್ತಾ ಹೋಗುತ್ತೆ. ಅಂದ್ರೆ ಏನು? ಅದರ ಅರ್ಥ ಏನು? ಉಚ್ಛ್ವಾಸ, ಒಪೆ ಮತ್ತು ಪಕ್ಕೆಲುಬುಗಳ ನಡುವಿನ ಸ್ನಾಯುಗಳ ವಿಕಸನದಿಂದಾಗಿ ಪಕ್ಕೆಲುಬುಗಳು ಮತ್ತು ಎದೆಯ ಮೂಳೆ ಯಥಾಸ್ಥಿತಿಗೆ ಮರಳುತ್ತೆ ಹಾಗೂ ವಕ್ಷಕುಹರದ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಶ್ವಾಸಕೋಶೀಯ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಅಂತಶ್ವಾಸಕೋಶೀಯ ಒತ್ತಡವು ವಾಯುಮಂಡಲದ ಒತ್ತಡಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಂತೆ ಮಾಡಿ ವಾಯುವು ಶ್ವಾಸಕೋಶಗಳಿಂದ ಹೊರ ಹೋಗುವಂತೆ ಮಾಡುತ್ತೆ. ಅಂದ್ರೇನು? ನಿಶ್ವಾಸ. ಓಕೆ, ಉದರದಲ್ಲಿ ಇರುವಂತಹ ಹೆಚ್ಚುವರಿ ಸ್ನಾಯುಗಳಿಂದಾಗಿ ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನ ವೃದ್ಧಿಸಿಕೊಳ್ಳುವ ಸಾಮರ್ಥ್ಯ ನಮ್ಗಿದೆ. ಓಕೆ, ಒಬ್ಬ ಆರೋಗ್ಯವಂತ ವ್ಯಕ್ತಿ ನಿಮಿಷಕ್ಕೆ ಸರಾಸರಿ 12 ರಿಂದ 16 ಬಾರಿ ಶ್ವಾಸೋಚ್ಛ್ವಾಸವನ್ನು ನಡೆಸ್ತಾನೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಶ್ವಾಸೋಚ್ಛ್ವಾಸದ ಚಲನೆಗಳಲ್ಲಿ ಪಾಲ್ಗೊಳ್ಳುವಂತಹ ವಾಯುವಿನ ಗಾತ್ರವನ್ನ ವೈದ್ಯಕೀಯ ಮೌಲ್ಯಮಾಪನಕ್ಕಾಗಿ ಸ್ಪೈರೋಮೀಟರ್ ಎಂಬ ಉಪಕರಣದ ಸಹಾಯದಿಂದ ನಾವು ಅಳೆಯಬಹುದು. ಓಕೆ, ಸೊ ಶ್ವಾಸೋಚ್ಛ್ವಾಸದ ಚಲನೆಗಳಲ್ಲಿ ಪಾಲ್ಗೊಳ್ಳುವಂತಹ ವಾಯುವಿನ ಗಾತ್ರವನ್ನ ವೈದ್ಯಕೀಯ ಮೌಲ್ಯಮಾಪನಕ್ಕಾಗಿ
ಸ್ಪೈರೋಮೀಟರ್ ಎಂಬ ಉಪಕರಣದ ಸಹಾಯದಿಂದ ನಾವು ಅಳೆಯಬಹುದಾಗಿದೆ. ಓಕೆ, ಸೊ ಕ್ಲಿಯರ್. ಇದಿಷ್ಟು ಏನಾಗಿತ್ತು, ಶ್ವಾಸೋಚ್ಛ್ವಾಸದ ಕಾರ್ಯವಿಧಾನ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ನೋಡಿದ್ವಿ. ಅದಕ್ಕೆ ಇಲ್ಲಿ ನೋಡಿ, ವಾಯು ಏನಿದೆ ಅದು ಶ್ವಾಸಕೋಶವನ್ನ ಪ್ರವೇಶಿಸ್ತಾ ಇರೋದು. ಓಕೆ, ಇದು ಏನು ಹೊರ ಹಾಕ್ತಾ ಇರೋದು. ಅವಾಗ ನೀವು ಒಪೆ ನೋಡ್ಬೋದು, ಒಪೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಜಸ್ಟ್ ನೀವೇನೆ ಉಸಿರಾಡ್ಕೊಂಡು ಉಸಿರನ್ನ ಒಳಗ್ ತಗೊಳ್ತಾ ಉಸಿರನ್ನ ಹೊರಗ್ ಬಿಡ್ತಾ ಆ ಕ್ರಿಯೆಯನ್ನ ನೀವು ಫೀಲ್ ಮಾಡ್ತಾ ನೀವು ಇದನ್ನ ಓದ್ಕೊಂಡ್ರೆ ಇಟ್ ಇಸ್ ವೆರಿ ಈಸಿ. ಓಕೆ, ಎಸ್. ಈಗ ಶ್ವಾಸಕ ಗಾತ್ರಗಳು ಮತ್ತು ಸಾಮರ್ಥ್ಯಗಳು ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದರಲ್ಲಿ 1 2 3 4 5 6 7 8 9 10 11 ಇಷ್ಟಿದಾವೆ. ಓಕೆ, ನೋಡ್ತಾ ಹೋಗೋಣ, ವೆರಿ ಇಂಪಾರ್ಟೆಂಟ್. ಶ್ವಾಸಕ ಗಾತ್ರಗಳು ಮತ್ತು ಸಾಮರ್ಥ್ಯಗಳು. ಅದರಲ್ಲಿ ಮೊದಲನೇದು ಉಚ್ಛ್ವಾಸ ನಿಶ್ವಾಸ ವಾಯುಗಾತ್ರ ಅಂದ್ರೇನು, ಟೈಡಲ್ ವಾಲ್ಯೂಮ್ ಅಂದ್ರೆ ಅದನ್ನ ಟಿವಿ ಅಂತ ಕೂಡ ಕರಿತೀವಿ. ಈಗ ಉಚ್ಛ್ವಾಸ ನಿಶ್ವಾಸ ನಿಮಗೆ ಗೊತ್ತಾಯ್ತು. ಉಚ್ಛ್ವಾಸ ಅಂದ್ರೇನು, ಹೊರಗಡೆಯಿಂದ ಒಳಗಡೆ ತಗೊಳ್ಳೋದು. ನಿಶ್ವಾಸ ಅಂದ್ರೆ ಒಳಗಡೆಯಿಂದ ಹೊರಗಡೆ ಹಾಕೋದು. ಸಾಮಾನ್ಯ ಉಸಿರಾಟದ ಕಾಲದಲ್ಲಿ ಉಚ್ಛ್ವಾಸ ಅಥವಾ ನಿಶ್ವಾಸಕ್ಕೆ ಒಳಗಾದ ವಾಯುವಿನ ಗಾತ್ರ ಇದು ಸುಮಾರು 500 ಮಿಲಿಲೀಟರ್ ಆಗಿರುತ್ತೆ. ಓಕೆ, 500 ಮಿಲಿಲೀಟರ್ ಅಂದ್ರೇನು, 500 ml. ಈ ಉಚ್ಛ್ವಾಸ ನಿಶ್ವಾಸ ಟೈಡಲ್ ವಾಲ್ಯೂಮ್ ಏನಾಗಿರುತ್ತೆ, ಇದು 500 ಮಿಲಿಲೀಟರ್ ಆಗಿರುತ್ತೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯು ನಿಮಿಷಕ್ಕೊಂದು ಉಚ್ಛ್ವಾಸ ಅಥವಾ ನಿಶ್ವಾಸಕ್ಕೆ ಒಳಪಡುವ ವಾಯುವಿನ ಗಾತ್ರವು ಸುಮಾರು 6000ದಿಂದ 8000 ಮಿಲಿಲೀಟರ್ ಆಗಿರುತ್ತೆ. ಓಕೆ ಓಕೆ ಇಲ್ಲಿ ವಾಯುವಿನ ಗಾತ್ರ ಎಷ್ಟಿರುತ್ತೆ, 500 ml ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು. ಯಾವುದು, ಸಾಮಾನ್ಯ ಉಸಿರಾಟದ ಕಾಲದಲ್ಲಿ. ಓಕೆ, ಸಾಮಾನ್ಯ ಉಸಿರಾಟದ ಕಾಲದಲ್ಲಿ ಉಚ್ಛ್ವಾಸ ಅಥವಾ ನಿಶ್ವಾಸಕ್ಕೆ ಒಳಗಾದ ವಾಯುವಿನ ಗಾತ್ರ. ಓಕೆ, ಇನ್ನು ಒಬ್ಬ ಆರೋಗ್ಯವಂತ ವ್ಯಕ್ತಿಯು ನಿಮಿಷವೊಂದಕ್ಕೆ ಉಚ್ಛ್ವಾಸ ಅಥವಾ ನಿಶ್ವಾಸಕ್ಕೆ ಒಳಪಡುವ ವಾಯುವಿನ ಗಾತ್ರ ಎಷ್ಟಿರುತ್ತೆ, ಅದು 6000ದಿಂದ 8000 ಮಿಲಿಲೀಟರ್ ಆಗಿರುತ್ತೆ. ಇನ್ನು ಉಚ್ಛ್ವಾಸಕ ಸಂಗ್ರಹ ಗಾತ್ರ ಅಂದ್ರೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ನಾವು ಹೇಳ್ತೀವಿ. ವ್ಯಕ್ತಿಯೋರ್ವನು ಬಲವಂತವಾಗಿ ಉಚ್ಛ್ವಾಸವನ್ನು ನಡೆಸುವಾಗ ತೆಗೆದುಕೊಳ್ಳುವಂತಹ ಹೆಚ್ಚುವರಿ ವಾಯುವಿನ ಗಾತ್ರ ಇದು ಸುಮಾರು 2500ರಿಂದ 3000 ml ಅಷ್ಟು ಆಗಿರುತ್ತೆ. ಓಕೆ, ಈಗ ನಿಶ್ವಾಸಕ ಸಂಗ್ರಹ ಗಾತ್ರ ಅಂದ್ರೇನು, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂದ್ರೇನು, ವ್ಯಕ್ತಿಯೋರ್ವನು ಬಲವಂತವಾಗಿ ನಿಶ್ವಾಸ ಕ್ರಿಯೆಯನ್ನ ನಡೆಸುವಾಗ ನಡೆಸ್ತಾ ಇರ್ಬೇಕಾದ್ರೆ ಹೊರದೂಡುವಂತಹ ಹೆಚ್ಚುವರಿ ವಾಯುವಿನ ಗಾತ್ರ ಇದು 1000ರಿಂದ 1100 ml ಅಷ್ಟು ಆಗಿರುತ್ತೆ. ಇನ್ನು ಶೇಷ ವಾಯುಗಾತ್ರ ಅಂದ್ರೇನು, ಆರ್ವಿ ರೆಸಿಡಿಯಲ್ ವಾಲ್ಯೂಮ್ ಅಂತ ಹೇಳ್ತೀವಿ. ಬಲವಂತವಾದ ನಿಶ್ವಾಸದ ನಂತರವೂ ಶ್ವಾಸಕೋಶಗಳಲ್ಲಿ ಉಳಿದಿರುವಂತಹ ವಾಯುವಿನ ಗಾತ್ರ ಇದು ಸುಮಾರು 1100ರಿಂದ 1200 ml ಅಷ್ಟು ಆಗಿರುತ್ತೆ. ಮೇಲೆ ಹೇಳಿದ ಕೆಲವು ಶ್ವಾಸಕ ಗಾತ್ರಗಳನ್ನ ಸೇರಿಸಿ ವೈದ್ಯಕೀಯ ಮೌಲ್ಯಮಾಪನಕ್ಕಾಗಿ ವ್ಯಕ್ತಿಯೋರ್ವನ ವಿವಿಧ ಶ್ವಾಸಕ ಸಾಮರ್ಥ್ಯಗಳನ್ನ ನಿಷ್ಪನ್ನ ಮಾಡಬಹುದು. ಇನ್ನು ಉಚ್ಛ್ವಾಸಕ ಸಾಮರ್ಥ್ಯ ಅಂದ್ರೇನು, ಇನ್ಸ್ಪಿರೇಟರಿ ಕೆಪಾಸಿಟಿ. ಉಚ್ಛ್ವಾಸಕ ಸಾಮರ್ಥ್ಯ ಇನ್ಸ್ಪಿರೇಟರಿ ಕೆಪಾಸಿಟಿ ನೋಡಿ, ಸಾಮಾನ್ಯ ನಿಶ್ವಾಸದ ನಂತರ ವ್ಯಕ್ತಿಯೋರ್ವನು ಉಚ್ಛ್ವಾಸಕ್ಕೆ ಒಳಪಡಿಸಬಹುದಾದಂತಹ ವಾಯುವಿನ ಒಟ್ಟು ಪ್ರಮಾಣ ಇದಾಗಿರುತ್ತೆ. ಇದು ಉಚ್ಛ್ವಾಸ ನಿಶ್ವಾಸ ವಾಯುಗಾತ್ರ ಮತ್ತು ಉಚ್ಛ್ವಾಸಕ ಸಂಗ್ರಹ ಗಾತ್ರಗಳನ್ನ ಇದು ಒಳಗೊಂಡಿರುತ್ತೆ. ಅಂದ್ರೇನು, ಟೈಡಲ್ ವಾಲ್ಯೂಮ್ ಪ್ಲಸ್ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್, ಹೌದಲ್ವಾ, ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಇವೆರಡನ್ನು ಕೂಡ ಇದು ಒಳಗೊಂಡಿರುತ್ತೆ. ಇನ್ನು ನಿಶ್ವಾಸಕ ಸಾಮರ್ಥ್ಯ ಅಂತ ಹೇಳ್ತೀವಿ. ಅಂದ್ರೇನು, ಎಕ್ಸ್ಪಿರೇಟರಿ ಕೆಪಾಸಿಟಿ ಅಂದ್ರೆ ಸಾಮಾನ್ಯ ಉಚ್ಛ್ವಾಸದ ನಂತರ ನಿಶ್ವಾಸ ಮಾಡುವ ವಾಯುವಿನ ಒಟ್ಟು ಗಾತ್ರ, ಉಚ್ಛ್ವಾಸ ನಿಶ್ವಾಸ ವಾಯುಗಾತ್ರ ಮತ್ತು ನಿಶ್ವಾಸಕ ಸಂಗ್ರಹ ಗಾತ್ರಗಳನ್ನ ಇದು ಒಳಗೊಂಡಿರುತ್ತೆ. ಕ್ರಿಯಾಶೀಲ ಶೇಷ ಸಾಮರ್ಥ್ಯ ಅಂದ್ರೆ ಫಂಕ್ಷನಲ್ ರೆಸಿಡಿಯಲ್ ಕೆಪಾಸಿಟಿ ಅಂತ ಹೇಳ್ತೀವಿ. ಏನು, ಫಂಕ್ಷನಲ್ ರೆಸಿಡಿಯಲ್ ಕೆಪಾಸಿಟಿ ಸಾಮಾನ್ಯ ನಿಶ್ವಾಸದ ನಂತರ ಶ್ವಾಸಕೋಶಗಳಲ್ಲಿ ಉಳಿದಿರುವಂತಹ ವಾಯುವಿನ ಗಾತ್ರ ಇದಾಗಿರುತ್ತೆ. ಇದು ನಿಶ್ವಾಸಕ ಸಂಗ್ರಹ ಗಾತ್ರ ಮತ್ತು ಶೇಷ ವಾಯು ಗಾತ್ರಗಳನ್ನ ಇದು ಒಳಗೊಂಡಿರುತ್ತೆ. ಇನ್ನು ಉನ್ನತ ಸಾಮರ್ಥ್ಯ ಅಂತ ಹೇಳ್ತೀವಿ. ಅಂದ್ರೇನು, ವೈಟಲ್ ಕೆಪಾಸಿಟಿ ಅಂತ. ಅತ್ಯಂತ ಬಲವಂತವಾದ ನಿಶ್ವಾಸದ ನಂತರ ವ್ಯಕ್ತಿಯೋರ್ವನು ನಿಶ್ವಾಸ ಮಾಡಬಹುದಾದಂತಹ ವಾಯುವಿನ ಮಹತ್ತರ ಪ್ರಮಾಣ ಅಥವಾ ಮಹತ್ತಮ ಪ್ರಮಾಣ ಅಂತ ಹೇಳ್ತೀವಿ. ಇದು ERV, TV ಮತ್ತೆ IRV ಅಂದ್ರೇನು, ಎಕ್ಸ್ಪಿರೇಟರಿ, ಹೌದಲ್ವಾ, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಮತ್ತೆ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಮತ್ತೆ ಟೈಡಲ್ ವಾಲ್ಯೂಮ್. ಓಕೆ, ಇವುಗಳನ್ನ ಇದು ಒಳಗೊಂಡಿರುತ್ತೆ. ಅಥವಾ ಇದು ಬಲವಂತ ಉಚ್ಛ್ವಾಸದ ನಂತರ ವ್ಯಕ್ತಿಯೋರ್ವನು ನಿಶ್ವಾಸ ಮಾಡುವ ವಾಯುವಿನ ಮಹತ್ತಮ ಗಾತ್ರ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ವೆರಿ ಇಂಪಾರ್ಟೆಂಟ್, ಸಮಗ್ರ ಶ್ವಾಸಕೋಶೀಯ ಸಾಮರ್ಥ್ಯ ಅಂದ್ರೆ ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. TLC ಅಂದ್ರೆ ಏನು ಅಂತ ಹೇಳಿ, ಅಂದ್ರೇನು, ಟೋಟಲ್ ಲಂಗ್ ಕೆಪಾಸಿಟಿ. ಬಲವಂತವಾದ ಉಚ್ಛ್ವಾಸದ ಕೊನೆಯಲ್ಲಿ ಶ್ವಾಸಕೋಶಗಳಲ್ಲಿ ಉಳಿಯಬಹುದಾದಂತಹ ವಾಯುವಿನ ಒಟ್ಟು ಗಾತ್ರ. ಈಗ ಬಲವಂತವಾದ ಉಚ್ಛ್ವಾಸದ ಕೊನೆಯಲ್ಲಿ ಏನಾಗಿರುತ್ತೆ, ಶ್ವಾಸಕೋಶದಲ್ಲಿ ಉಳಿಯಬಹುದಾದಂತಹ ವಾಯುವಿನ ಒಟ್ಟ ಗಾತ್ರ ಇದಾಗಿರುತ್ತೆ. ಅದನ್ನ ನಾವು ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಜಸ್ಟ್ ಇಮ್ಯಾಜಿನ್, ಎಲ್ಲ ಹೊರಗಡೆ ಇರುವಂತಹ ಎಲ್ಲ ಗಾಳಿನೂ ನೀವು ತಗೊಳ್ಳಿ, ಎಷ್ಟು
ನಿಮ್ದು ಏನಾಗುತ್ತೆ, ಆ ಒಂದು ಶ್ವಾಸಕೋಶಗಳು ಉಬ್ಬಿದಂತೆ ನಿಮ್ಗೆ ಅನುಭವ ಆಗುತ್ತೆ. ಅಂದ್ರೆ ಎಷ್ಟು ಹಿಡ್ಕೊಳ್ಳುವಂತ ಕೆಪಾಸಿಟಿ ಇದೆ ಅಲ್ವಾ, ಅದನ್ನ ನಾವು ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಇದು RV, ERV, TV, ಅನ್ನದ ಅಂದ್ರೆ IRV ಗಳನ್ನ ಒಳಗೊಂಡಿರುತ್ತೆ. ಅಂದ್ರೇನು, ಅದು ರೆಸಿಡಿಯಲ್ ವಾಲ್ಯೂಮ್ ಅನ್ನು ಒಳಗೊಂಡಿರುತ್ತೆ. ಎಕ್ಸ್ಪಿರೇಟರಿ ಅಲ್ಲ, ಇನ್ಸ್ಪಿರೇಟರಿ, ರಿಸರ್ವ್ ವಾಲ್ಯೂಮು, ಓಕೆ, ಟೈಡಲ್ ವಾಲ್ಯೂಮು, ಇವೆಲ್ಲವುಗಳನ್ನ ಅದು ಒಳಗೊಂಡಿರುತ್ತೆ. ಯಾವುದು ಟೋಟಲ್ ಲಂಗ್ ಕೆಪಾಸಿಟಿ, ಅಥವಾ ಅದನ್ನ ಉನ್ನತ ಸಾಮರ್ಥ್ಯ ಪ್ಲಸ್ ಶೇಷವಾಯು ಗಾತ್ರ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಉನ್ನತ ಸಾಮರ್ಥ್ಯ ಅಂದ್ರೇನು, ವೈಟಲ್ ಕೆಪಾಸಿಟಿ ಪ್ಲಸ್ ಶೇಷವಾಯು ಗಾತ್ರ. ಹಂಗಂದ್ರೇನು, ಶೇಷವಾಯು ಗಾತ್ರ RV ಅಂದ್ರೇನು, ರೆಸಿಡಿಯಲ್ ವಾಲ್ಯೂಮ್, ಹೌದಲ್ವಾ? ಎಸ್, ಅದನ್ನ ನಾವು ಟೋಟಲ್ ಲಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಇದಿಷ್ಟು ಇದಾಗಿತ್ತು. ಇನ್ನು ನಾವು ಅನಿಲಗಳ ವಿನಿಮಯ, ಯಾವ ರೀತಿ ಅನಿಲಗಳ ವಿನಿಮಯ ಆಗತ್ತೆ ಅನ್ನೋದನ್ನ ನಾವು ಸಪರೇಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಅನಿಲಗಳ ವಿನಿಮಯ ಅಂದ್ರೆ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಅವುಗಳ ಸಾಗಾಣಿಕೆಗಳ ಬಗ್ಗೆನೂ ನಾವು ನೋಡ್ತಾ ಹೋಗೋಣ. ಓಕೆ.